ಅರ್ಜುನ, ನಾನು ಹೋಗಿದ್ದು ಬರ್ತೀನಿ, ಮತ್ತು ಇನ್ನೊಮ್ಮೆ ಇಲ್ಲಿಗೆ ಬರ್ತೀನಿ. ಅಷ್ಟರಲ್ಲಿ ನಿಂದು ಸ್ಮಾರಕ ತುಂಬ ಆದಷ್ಟು ಬೇಗ ಕೆಲಸ ಪೂರ್ಣಗೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಬರ್ತೀನಿ. ಧನ್ಯವಾದಗಳು ಅರ್ಜುನ. ಅರ್ಜುನ, ಅಂತಿಂತು ನಿನ್ನ ನೋಡೋದಕ್ಕೆ ಬಂದೇ ಬಿಟ್ಟೆ. ಕೊನೆಯದಾಗಿ ನಿನ್ನ ಯಾರು ನೆನೆಸ್ಕೊಳ್ತಾರೋ ಬಿಡ್ತಾರೋ, ನಮ್ಮ ಕರ್ನಾಟಕದ ಜನತೆ ನಿನ್ನ ಯಾವುದೇ ಕಾರಣಕ್ಕೂ ಮರೆಯಲ್ಲ. ನೀನು ಎಷ್ಟು ಕಷ್ಟದಿಂದ ಪ್ರಾಣ ಬಿಟ್ಟಿದೆಯೋ ಆ ದೇವರೊಬ್ಬನಿಗೆ ಗೊತ್ತು. ನಿಜವಾಗ್ಲೂ ತುಂಬ ಬೇಸರ ಆಗುತ್ತೆ ಇವತ್ತು ನಿನ್ನ ನೋಡೋಕ್ಕೆ ಬಂದಿರೋದು. ನಿಜವಾಗ್ಲೂ ಮನಸ್ಸಿಗೆ ನೋವಾಗುವಂತಹ ಒಂದು ಸಂಗತಿ ಇದು. ಅಯ್ಯೋ ದೇವರೇ, ಚಿನ್ನದ ಅಂಬಾರಿ ಇದೇ ಕಾಡಲ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಬಂದಿರೋದು ಅರ್ಜುನನ ಸಮಾಧಿ ಹತ್ರ. ನಿಜವಾಗ್ಲೂ ಎಷ್ಟು ಬೇಜಾರಾಗ್ತೈತೆ ಅಂದರೆ ಇದನ್ನು ನೋಡೋದಕ್ಕೆ ತುಂಬಾ ಬೇಜಾರಾಗ್ತೈತೆ. ನಾವು ಮೈಸೂರು ದಸರಾದಲ್ಲಿ ನೋಡ್ತಿದ್ವಿ ಅರ್ಜುನನ. ಅವನು ಎಷ್ಟು ಚೆನ್ನಾಗಿ ತಲೆ ಬಗ್ಸಿ ನಡೀತಿರ್ಲಿಲ್ಲ, ತಲೆ ಎತ್ತಿ ನಡೀತಿದ್ದ ಅಂತ ನಮ್ಮ ಅರ್ಜುನ ಇವತ್ತು ಇಲ್ಲಿ ಮನಗಿರೋದು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ನಾನು ಇವತ್ತು ನೋಡಲೇಬೇಕು ಅಂತಲೇ ಕೂಡ ನಾನು ಇಲ್ಲಿಗೆ ಬಂದಿದ್ದೀನಿ. ಮತ್ತು ನೋಡಿ, ಆ ಒಂದು ಫೋಟೋಗಳಲ್ಲಿ ಯಾವ ಥರ ಹಾಕಿದ್ದಾರೆ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಮರದಲ್ಲೂ ಕೂಡ ಅವನು ಆಟಾಡ್ತಿದ್ದಂಥ ನೀರು ಎರಚ್ಕ ಆಟಾಡ್ತಿದ್ನಲ್ಲ ಅರಮನೆ ಮುಂದೆ, ಅದು ಇದು. ನಂತರ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಇದನ್ನು ನಾವು ನಿಯಮ ಪಾಲಿಸಲೇಬೇಕು, ಯಾರ್ಯಾದರೂ ಅಷ್ಟೇ. ಅರ್ಜುನ ಇದೇ ಕಾಡಲ್ಲಿ ಆ ವಾನಿ ಹಿಡಿಯಕ್ಕೆ ಬಂದು ವೀರಮರಣ ಹೊಂದಿದ್ದು. ನೋಡಿ ಹೇಗಿದೆ ಕಾಡು. ನಿಜವಾಗ್ಲೂ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆಯವರು ಒಂಥರ ದೇವ್ರ ಸ್ವರೂಪ ಇದ್ದಂಗೆ. ಏನಕ್ಕೆ ಅಂದರೆ ಅವರು ಹಗಲು ರಾತ್ರಿ ಅಂದರೆ 24 ಗಂಟೆ ಟೈಮ್ ಕೂಡ ಈ ಪ್ರಾಣಿಗಳ ಜೊತೆ ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ. ಕರ್ತವ್ಯ ನಿರ್ವಹಿಸಬೇಕಾದ್ರೆ ಯಾವ ಪ್ರಾಣಿಗಳು ಯಾವ ಟೈಮಲ್ಲಿ ಯಾವಾಗ ಅಟ್ಯಾಕ್ ಮಾಡುತ್ತೋ ಅನ್ನೋದೇ ಗೊತ್ತಿರಲ್ಲ. ಹಾಗಾಗಿ ಅವರ ಪ್ರಾಣನ ಬದಿಗಿಟ್ಟು ಅವರು ಕರ್ತವ್ಯ ಮಾಡ್ತಾ ಇರ್ತಾರೆ. ಸೊ ಒಂದು ನಿಮಿಷ, ತುಂಬ ಮಳೆ ಒಯ್ದುಬಿಟ್ಟಿದೆ ಆಯಿತಾ, ಹೋಗ್ತಾ ಇರ್ತಾರಂತ. ಅರ್ಜುನ ಇನ್ನೂ ನೆನಪು ಮಾತ್ರ ಅಷ್ಟೇ. ನಾವು ಎಷ್ಟೇ ಅವನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ವಿ ಅಂದರೆ ಮೈಸೂರಿಗೆ ಬಂದಾಗ ಅದು ಏನೋ ಒಂಥರ ಕ್ಯೂರಿಯಾಸಿಟಿ ಎಲ್ಲರಿಗೂ. ಅರ್ಜುನ ಬರ್ತಾ ಇದ್ದಾನಂದರೆ ಆ ಗಜ ಗಾಂಭೀರ್ಯದಿಂದ ನಡೆದು ಬರ್ತಿದ್ನಲ್ಲ ಅರ್ಜುನ, ಅದನ್ನು ನೋಡೋದಕ್ಕೆ ನಾವೆಲ್ಲ ಅರಮನೆಯಿಂದ ಬನ್ನಿ ಮಂಟಪ ತನಕ ಅವನು ಅಂಬರಿ ಓದ್ಕೊ ಹೋಗ್ತಿದ್ದ. ಅವನು ಅಂಬರಿನ ಒತ್ಕೊ ಹೋಗ್ಬೇಕಿದ್ರೆ ತಲೆ ಬಗ್ಸಿ ನಡಿರಲಿಲ್ಲ, ತಲೆ ಎತ್ತಿ ನಡೀತಿದ್ದ. ಅವನ್ನ ನೋಡಿದ್ರೆ ಸಾಕು, ನಾವೆಲ್ಲರೂ ಅರ್ಜುನ ಅಂದ್ರೆ ಸಾಕು. ಅದು ಯಾವ ಥರ ಅರ್ಥ ಮಾಡ್ಕೊಳ್ತಿದ್ನೋ ಏನೋ ಗೊತ್ತಿಲ್ಲ. ಹಂಗೇ ಯಾವ ಥರ ಅವನು ಸಿಗ್ನಲ್ ಕೊಡ್ತಿದ್ದ ಅಂದರೆ ಜನಗಳಿಗೆ ತುಂಬಾ ಖುಷಿ ಆಗುತ್ತೆ ನೆನೆಸ್ಕೊಂಡ್ರೆ. ಆದರೆ ಇವತ್ತು ನಾನು ಅರ್ಜುನನ ನೋಡೋಕೆ ಬಂದಿರೋ ಕಾರಣ ಇಷ್ಟೇ. ಮೈಸೂರು ದಸರಾ ಹತ್ರ ಬಂತು, ಅವನು ತುಂಬ ನೆನಪು ಕಾಡ್ತಾ ಇದ್ದ ನನಗೆ. ಹಾಗಾಗಿ ಇವತ್ತು ಹೊರಟು ಬಂದ್ಬಿಟ್ಟೆ ಮೈಸೂರಿಂದ. ನಿಜವಾಗ್ಲೂ ಅರ್ಜುನ, ನೀನು ಬನ್ನಿ ಮಂಟಪದಿಂದ ಅರಮನೆ ತನಕ ಯಾವ ರೀತಿ ನಡೆದು ಹೋಗ್ತಾ ಇದೆ. ಆದರೆ ಇವತ್ತು ನೀನು ಎಲ್ಲಿ ಯಾವ ಜಾಗದಲ್ಲಿ ಬಂದು ಮನಗಿದೆಯಾ ಅದು ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ನಿಜವಾಗ್ಲೂ ನನಗೆ ಸಂಕಟ ಆಗ್ತೈತೆ. ಏನಕ್ಕೆ ಅಂದರೆ ನಮ್ಮ ಡಾಕ್ಟ್ರು ಹೇಳ್ತಾಯಿದ್ರು, ಅವರಿಗೆ ಅರ್ಜುನನ 10 ವರ್ಷದಿಂದ ನೋಡಿದ್ದೀವಿ. ನಿಜವಾಗ್ಲೂ ಅರ್ಜುನನ 21 ವರ್ಷದಿಂದ ಅವರು ಜೊತೆಲಿದ್ದು ನೋಡ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೆಷ್ಟು ಬೇಜಾರಾಗಬಾರ್ದು. ಆ ಡಾಕ್ಟರ್ ಹೆಸರೇ ಡಾಕ್ಟರ್ ಆನೆ ನಾಗರಾಜ್ ಅಂತ, ತುಂಬಾ ಹೆಸರುವಾಸಿಯಾದಂಥ ಫಾರೆಸ್ಟ್ ಡಾಕ್ಟರ್ ಅವರು. ಕರ್ನಾಟಕದಲ್ಲಿರುವ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ಸೋಲೋ ಟ್ರಾವೆಲರ್ ಶರತ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆಂದರೆ ಅವರು ನಿಜವಾಗ್ಲೂ ಅರಣ್ಯ ಇಲಾಖೆಯಲ್ಲಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು ದೇವರ ಸ್ವರೂಪ ಅಂತಲೇ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಅವರು
ಯಾವ ಪ್ರಾಣಿ ಯಾವಾಗ ಅಟ್ಯಾಕ್ ಮಾಡುತ್ತೋ ಗೊತ್ತಿಲ್ಲ. ಕಾಡಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಅತಿ ಹೆಚ್ಚು ಸಂಕಷ್ಟದಲ್ಲಿರುವಂತಹ ಇಲಾಖೆ ನಮ್ಮ ಅರಣ್ಯ ಇಲಾಖೆ. ನಿಜವಾಗ್ಲೂ ನಾವು ಅವ್ರನ್ನ ಬೆಂಬಲಿಸಬೇಕು. ಏನಕ್ಕೆ ಅಂದರೆ ಅವರು ಕಾಡು ಪ್ರಾಣಿಗಳು ಯಾವುದೇ ಒಂದು ಕಾಡಿಂದ ಹೊರಗಡೆ ಬಂದಾಗ ಎಷ್ಟು ಕಷ್ಟಪಡ್ತಾರೆ ಹಿಡಿಯೋದಕ್ಕೆ, ಎಷ್ಟು ಕೇರ್ ಮಾಡ್ತಾರೆ ಅಂದರೆ, ಅದು ನಮ್ಮ ಕೇರಳದಲ್ಲಿ ಚಿರತೆ ಬಂದಿತ್ತಲ್ಲ, ಆ ಟೈಮಲ್ಲಿ ಕೂಡ ನಾನು ಅವ್ರ ಜೊತೆ ಹೋಗಿದ್ದೆ. ಆವಾಗಲೇ ನನಗೆ ಗೊತ್ತಾಗಿದ್ದು ಇಷ್ಟು ಕಷ್ಟದಿಂದ ಕೆಲಸ ಮಾಡ್ತಾರೆ ಇವರು ಕಾಡೊಳಗೆ. ನಿಜವಾಗ್ಲೂ ಅವ್ರ ಫ್ಯಾಮಿಲಿ ಎಲ್ಲ ಬಿಟ್ಟು ಬಂದು ಇಷ್ಟು ಕಷ್ಟಪಡಬೇಕಲ್ಲ. ಏನಕ್ಕೆ ಅಂದರೆ ನಮ್ಮ ಅರಣ್ಯ ಇಲಾಖೆ ನಿಜವಾಗ್ಲೂ ಒಂದು ನಾಡು ಸಂಪತ್ತು ನಮ್ಮದೇ. 1959ರಲ್ಲಿ ಅರ್ಜುನ ಹುಟ್ಟಿದ್ದು. ಹಾಗೆಯೇ ಡಿಸೆಂಬರ್ 4, 2023ರಲ್ಲಿ ಅರ್ಜುನ ವೀರಮರಣ ಹೊಂದಿದ್ದು ಇದೇ ಕಾಡಲ್ಲಿ. ಹಾಗೆಯೇ 1969ರಲ್ಲಿ ಈ ಕೆಡ್ಡ ಅಂತ ಏನು ಹೇಳ್ತಾರೆ, ಆನೆನ ಅದರಲ್ಲಿ ಕೆಡಗಿ ನಂತರ ಅದನ್ನು ಪಳಗಿಸ್ತಾಯಿದ್ರು. 1972ರಲ್ಲಿ ವೈಲ್ಡ್ ಲೈಫ್ ಅನಿಮಲ್ ಆ್ಯಕ್ಟ್ ಪ್ರಕಾರ ಅದು ಕ್ಯಾನ್ಸಲ್ ಆಗುತ್ತೆ. ಅದಾದ ನಂತರ 1986ರಿಂದ ಡಾಟ್ಗನ್ ಮೂಲಕ ಅರವಳಿಕೆ ಮದ್ದನ್ನು ನೀಡಿ ಆನೆಗಳನ್ನ ಸೇವ್ ಮಾಡಿ ನಂತರ ಅದಕ್ಕೆ ಟ್ರೈನಿಂಗ್ ಕೊಡುವಂಥ ಒಂದು ಕರ್ತವ್ಯ ಜಾರಿಯಲ್ಲಿದೆ. ನಿಜವಾಗ್ಲೂ ನಮ್ಮ ಅರಣ್ಯ ಇಲಾಖೆ ರಾಜ್ಕುಮಾರ್ ಅಣ್ಣನವರು ಹಾಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಣ್ಣ ಅವರು ಹೇಳಿರೋದು ಇಷ್ಟೇ, ಜೀವನದಲ್ಲಿ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ನಿಜವಾಗ್ಲೂ ಪ್ರಾಣಿ ಸಂಕುಲನ ಉಳಿಸ್ತಾ ಹೋಗ್ಬೇಕು. ಅದಿರೋದು ನಮ್ಮ ಕೈಯಲ್ಲಿ ಮಾತ್ರ, ಅದು ಬಿಟ್ಟು ಇನ್ನೇನು ಹೇಳೋಕ್ಕಾಗಲ್ಲ. ಆದರೆ ಅರ್ಜುನನ ಜೊತೆ ಇದ್ದಂಥ ಡಾಕ್ಟರ್ ನಾಗರಾಜ್ ಸರ್ ಅವರು ಈ ಹಾಸನಲ್ಲಿ ಒಂದು ಆನೆಗಳದ್ದು ಹಿಂಡೆ ಇರುತ್ತೆ. ಆ ಆನೆಗಳ ಹಿಂಡಲ್ಲಿ ಅವರು ಅವತ್ತು ಭಾಗವಹಿಸ್ತಾರೆ ಅದನ್ನು ಹಿಡಿಯೋದಕ್ಕೋಸ್ಕರ. ಅದು ಕೂಡ ಫುಲ್ ಸಕ್ಸಸ್ಫುಲ್ ಆಗುತ್ತೆ. ಆ ವಿಡಿಯೋನ ಗಂಧದ ಗುಡಿ ಫಿಲಮ್ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಒಂದು ಕಾಡಿನ ಬಗ್ಗೆ ಒಂದು ಮೂವಿ ಮಾಡಿದ್ರಲ್ಲ ಗಂಧದ ಗುಡಿ, ಆ ಮೂವಿನಲ್ಲಿ ಆ ವಿಡಿಯೋನ ಆ ಕ್ಲಿಪ್ನ ಮೂವಿಗೆ ಹಾಕಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಡಾಕ್ಟರ್ ನಾಗರಾಜ್ ಸರ್ ಅವ್ರದ್ದೇ ವಿಡಿಯೋ ಇರೋದು. ಅದನ್ನು ನೋಡಿ ತುಂಬ ಖುಷಿ ಆಯಿತು ನನಗೆ. ಆದರೆ ನಮ್ಮ ಕರ್ನಾಟಕದಲ್ಲಿ 2 ವಿಷಯದಲ್ಲಿ ನನಗೆ ಬೇಜಾರಾಗುತ್ತೆ. ಒಂದು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಣ್ಣ ಅವ್ರನ್ನ ಕಳ್ಕೊಂಡಿದ್ದು. ಇನ್ನೊಂದು, ನಮ್ಮ ಮೈಸೂರು ಅಂಬಾರಿನ 8 ಬಾರಿ ಹೊತ್ತಂತಹ ನಮ್ಮ ಅರ್ಜುನ ಅವನನ್ನು ಕಳ್ಕೊಂಡಿದ್ದು ತುಂಬ ಬೇಜಾರಾಗುತ್ತೆ. ಬನ್ನಿ ನಾವೀಗ ಹೋಗಿ ಅರ್ಜುನನ ಸಮಾಧಿ ನೋಡೋಣ. ಅರ್ಜುನನ ಸಮಾಧಿ ಹತ್ರ ಬಂದೆ. ನೋಡೋದಕ್ಕೆ ತುಂಬ ಬೇಜಾರಾಗ್ತೈತೆ, ಆದ್ರೂ ನೋಡಲೇಬೇಕು. ಅರ್ಜುನ ದಯವಿಟ್ಟು ಕ್ಷಮಿಸು, ಏನೂ ಮಾಡೋಕ್ಕಾಗಲ್ಲ. ಕರ್ತವ್ಯದಲ್ಲಿ ನೀನು ವೀರಮರಣ ಹೊಂದಿದೆಯಾ. ಬನ್ನಿ ಅರ್ಜುನ ಇದ್ದಂಥ ಸಮಾಧಿನ ನಿಮಗೆ ತೋರಿಸ್ತೀನಿ. ದಯವಿಟ್ಟು ಒಂದು ರೀತಿಯಲ್ಲಿ ಬೇಜಾರಾಗುತ್ತೆ. ನಿಜವಾಗ್ಲೂ ಇವತ್ತು ಅರ್ಜುನನ ಸಮಾಧಿ ಹತ್ರ ಬಂದಿದ್ದೀನಿ. ಮೈಸೂರು ದಸರಾ ಹತ್ರ ಬಂತು, ಹಾಗಾಗಿ ಅರ್ಜುನ ಎಲ್ಲರಿಗೂ ನೆನಪಾಗೋದಂತೂ ಖಂಡಿತ. ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜನತೆಗೂ ಕೂಡ ಅರ್ಜುನ ನೆನಪಾಗ್ತಾ ಇರ್ತಾನೆ. ಅವನು ಅರಮನೆಯಿಂದ ಅಂಬಾರಿ ಹೊತ್ತು ಬನ್ನಿ ಮಂಟಪದವರೆಗೂ ಅವನು ನಡೆದು ಹೋಗ್ತಿದ್ದಂತಹ ಒಂದು ಗಜ ಗಾಂಭೀರ್ಯದಿಂದ ತಲೆ ಎತ್ತಿ ನಡೀತಿದ್ದ. ಇವತ್ತು ಆ ಸಿಚುವೇಶನ್ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ನೋಡಿ ಇಲ್ಲಿ ಇವಾಗ ನೀವು ನೋಡ್ತಾ ಇರೋದು ಅರ್ಜುನನ ಸಮಾಧಿ. ನನಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಆದರೆ ಆ ತಾಯಿ ಚಾಮುಂಡೇಶ್ವರಿ ಅರ್ಜುನಿಗೆ ಯಾವಾಗಲೂ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ನಿಜವಾಗ್ಲೂ ನಮ್ಮ ಅರಣ್ಯ ಇಲಾಖೆಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆಂದರೆ ಕಾಡಿನಲ್ಲಿ ಪ್ರಾಣಿಗಳ ಜೊತೆ 24 ಗಂಟೆ ಟೈಮ್ ಕೆಲಸ ಮಾಡ್ತೀರಾ. ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ಯಾಕೆಂದರೆ ನೀವು ಕೂಡ ಸೇಫಾಗಿರಿ, ಹಾಗೆ ಪ್ರಾಣಿಗಳ್ನೂ ಕೂಡ ಸೇಫಾಗಿ ನೋಡ್ಕೊಳ್ಳಿ. ನಮ್ಮ ಕಾಡು, ನೆಲ, ಜಲ ಪ್ರತಿಯೊಂದು ಉಳಿಸೋ ಕರ್ತವ್ಯ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆಯವ್ರದ್ದು. ನಾವು ಕೂಡ ನಿಮ್ಮಲ್ಲಿ ಕೈ ಜೋಡಿಸ್ತೀವಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.
ಹಾಗೆಯೇ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರಣ್ಯ ಇಲಾಖೆಯವರು ETF ಅವ್ರದ್ದು ಒಂದು ಟೀಮ್ ಇದೆ. ತುಂಬಾ ಚೆನ್ನಾಗಿ ಕರ್ತವ್ಯ ನಿರ್ವಹಿಸ್ತಾರೆ. ಈ ಆನೆಗಳು ಏನಾದರೂ ಊರು ಹೊರಗಡೆ ಬಂದಾಗ ಮತ್ತು ಈ ಕಬ್ಬು ಗದ್ದೆ ಜೋಳದ ಗದ್ದೆಲೆಲ್ಲ ಇದ್ದಾಗ ಅವರು ಹಗಲು ರಾತ್ರಿ ಅನ್ನೋದು ಕಾಣದೆ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಅವ್ರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ತುಂಬ ಚೆನ್ನಾಗಿ ಕರ್ತವ್ಯನ ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಅರಣ್ಯ ಇಲಾಖೆ ತುಂಬ ಖುಷಿ ತಂದುಕೊಡುತ್ತೆ ಈ ವಿಷಯಗಳಲ್ಲೆಲ್ಲ. ಆ ಕಡೆಯಿಂದ ಬಂದ್ರೂ ಹಿಂದೆಯಿಂದ ಬಂದ್ರೂ ತುಂಬ ಕಷ್ಟ. ಯಾವ ಕಡೆಯಿಂದ ಓಡೋದು, ಎಲ್ಲಿ ಓಡೋದಕ್ಕೂ ಕಷ್ಟನೇ. ಸೊ ಹಾಗಾಗಿ ಏನೋ ಒಂಥರ ಅರ್ಜುನನ ಸಮಾಧಿಯಿಂದ ಬಿಟ್ಟೋಗೋದಕ್ಕೆ ತುಂಬ ಬೇಜಾರಾಗ್ತೈತೆ. ಆದ್ರೂ ಕಾರಣಾಂತರದಿಂದ ನಾನು ಮೈಸೂರಿಗೆ ಮತ್ತೆ ವಾಪಸ್ ಹೋಗಲೇಬೇಕು. ತುಂಬ ಬೇಜಾರಾಗ್ತಾಯಿದೆ. ಅರ್ಜುನ ಯಾರು ನಿನ್ನ ನೆನೆಸ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಮೈಸೂರು ದಸರಾ ದಿನ ಅಂಬರಿವತ್ತು ಹೊರಡುವ ಟೈಮಲ್ಲಿ ನಿನ್ನನ್ನು ನಾನು ನೆನಪು ಮಾಡ್ಕೊಳ್ತೀನಿ. ಯಾಕೆಂದರೆ ಇಡೀ ಮೈಸೂರು ಜನತೆ ನಿನಗೋಸ್ಕರ ಕಾಯ್ತಾ ಇರ್ತಾರೆ ಮತ್ತೆ ನೀನು ಬರ್ತೀಯ ಅಂತ. ಆದರೆ ನೀನು ಯಾವತ್ತೂ ಬರಲ್ಲ. ಆದರೆ ನೀನು ಇವತ್ತು ಇವತ್ತು ನೀನು ಈ ಜಾಗದಲ್ಲಿ ಮನಗಿದೆಯಾ. ನೀನು ಇಲ್ಲಿ ಮನಗಿದ್ರು ಕೂಡ ನಿನ್ನ ಮನಸ್ಸು ಇವತ್ತು ಹೋಗ್ಬೇಕಾದ್ರೆ ಆನೆನ ನಿನ್ನನ್ನು ಕಲ್ಪನೆ ಮಾಡ್ಕೊಂಡು ನಾವು ನೋಡ್ತೀವಿ. ಅರ್ಜುನನ ಸಮಾಧಿ ನೋಡಿ ಇವಾಗ ನಾನು ಮತ್ತೆ ಮೈಸೂರು ಕಡೆ ಹೊರಡ್ತಾ ಇದ್ದೀನಿ. ತುಂಬ ಬೇಜಾರಾಗುತ್ತೆ ನಿಜವಾಗ್ಲೂ. ನಮ್ಮ ಮೈಸೂರಿನ ಜನತೆ ಆಗಲಿ, ಇಡೀ ನಮ್ಮ ಕರ್ನಾಟಕದ ಜನತೆ ಆಗಲಿ, ಯಾರೂ ಕೂಡ ಅರ್ಜುನನ ಮರಿಬೇಡಿ. ಯಾಕೆಂದರೆ ಅವನು ಮರೆಯೋ ವಸ್ತು ಅಲ್ಲ, ಇನ್ನೂ ನೆನಪು ಮಾಡ್ಕೊಳ್ಳೋ ವಸ್ತು. ಯಾಕೆಂದರೆ ದಸರಾ ಬಂದಾಗ ಮಾತ್ರ ಅಷ್ಟೇ ನೆನಪಾಗೋದಂತ ಯಾರು ಅನ್ಕೋಬೇಡಿ. ಎಲ್ಲರಿಗೂ ಅವಾಗ ನೆನಪು ಆಗ್ತಾ ಇರ್ತಾನೆ ಅರ್ಜುನ. ಅವನೆಲ್ಲೇ ಇದ್ದರೂ ಹೇಗೆ ಇದ್ರೂ ಅವನು ಅಲ್ಲಿ ಮನಗಿದ್ರು ಕೂಡ ನನಗೆ ಅನಿಸ್ತಿದ್ದು ಒಂದೇ ಒಂದು, ಅವನು ಯಾವುದೋ ಒಂದು ರೂಪದಲ್ಲಿ ಈ ಸಲ ಅಂಬರಿ ಓರ್ತಾನೆ ಮೈಸೂರಿಗೆ ಬಂದು ಅಂತ ಅನಿಸಿದೆ. ಅದಂತೂ ಖಂಡಿತ. ಇಲ್ಲಿ ಮಳೆ ಒಯ್ದಿರೋ ಕಾರಣ ತುಂಬಾ ನೀರೆಲ್ಲ ನಿಂತ್ಬಿಟ್ಟಿದೆ. ಹಾಗಾಗಿ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಚೆನ್ನಾಗಿರಿ, ನಗ್ನಗ್ತಾಯಿರಿ, ಖುಷಿಯಾಗಿರಿ. ಧನ್ಯವಾದಗಳು.